ಇನ್ನು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕೊಟ್ಟಂತ ಡೆಡ್ಲೈನ್ ಆಲ್ಮೋಸ್ಟ್ ಆಲ್ ಫಿನಿಶ್ ಆಗಕ್ಕೆ ಬಂದಿದೆ, ಅಂತ್ಯವಾಗಿದೆ. ಗಡುವು ಮುಗಿದ್ರೂ ಕೂಡ ಗುಂಡಿ ಮುಚ್ಚುವ ಕಾರ್ಯ ಮುಗಿದಿಲ್ಲ. 1000 ಗುಂಡಿಗಳು ಮಾತ್ರ ಇದ್ದು ಅಂತ ಹೇಳಿದ್ರು ಆಯುಕ್ತರು. ಇನ್ನೂ ಆಗಿಲ್ವಾ 1000 ಗುಂಡಿಗಳು? ಇವತ್ತು ಬೊಮ್ಮನಹಳ್ಳಿಯಲ್ಲಿ ಗುಂಡಿ ಮುಚ್ಚಿದ್ದಾರೆ ಬಿಬಿಎಂಪಿ ಅವರು. ನಾಳೆ ರಾತ್ರಿಯವರೆಗೂ ಕೂಡ ಕಾಲಾವಕಾಶವನ್ನು ಬಿಬಿಎಂಪಿ ಅವರು ಕೇಳಿದ್ದಾರೆ. ಇವತ್ತು ರಜೆ ಇದ್ರೂ ಕೂಡ ಫೀಲ್ಡ್ಗಿಳಿದಿದ್ದಾರೆ ಪಾಲಿಕೆಯ ಅಧಿಕಾರಿಗಳು. ಇತ್ತ 20ನೇ ತಾರೀಕಿನವರೆಗೆ ಅವಕಾಶವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆಯ್ತಾಯ್ತು ಮಾಡಿ 20ನೇ ತಾರೀಕಿನವರೆಗೂ ಅಂತ ಅಂದಿದ್ದಾರೆ. ನೋಡೋದೆಷ್ಟು ಮಾಡ್ತೀರಾ ಅಂತ ಹೇಳಿ. ಹೆಬ್ಬಾಳ ಕೆಳಗಡೆಗಂತೂ ಗುಂಡಿಗಳ ಸಾಮ್ರಾಜ್ಯನೇ ಆಗೋಗ್ಬಿಟ್ಟಿದೆ. ಓಡಾಡಕ್ಕೂ ಆಗಲ್ಲ ರೀ. ಅಲ್ಲಿ ಯಾರು ಆ ಕಡೆ ನೋಡ್ತಾನೆ ಇಲ್ವಾ ಏನು ಅಂತ. ಸಿಕ್ಕಾಪಟ್ಟೆ ಇದ್ದಾವೆ. ಅಥವಾ ಮಾಡಿದ್ದೇ ಮಾಡೋ ಕೆಲಸ ಅಲ್ಲೆಲ್ಲೇ ಮಾಡ್ತಾ ಇದ್ದೀರಾ? ಗುಂಡಿಗಳನ್ನು ಮುಚ್ಚುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ.ಶಿ ಅವರು ಅಂದರೆ ಡಿ.ಸಿ.ಎಂ ಅವರು ಕೊಟ್ಟಂಥ ಡೆಡ್ಲೈನ್ ಮುಗಿದಿದೆ. ಈಗ 20ನೇ ತಾರೀಕುವರೆಗೂ ಕೂಡ ಸಿ.ಎಂ ಕೊಟ್ಟಂಥ ಡೆಡ್ಲೈನ್ ಬಾಕಿ ಇದೆ. ಈಗ ತರಾತುರಿಯಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಬಿಬಿಎಂಪಿ ಮಾಡ್ತಾ ಇದೆ. ಅದು ಕೂಡ ವಲಯ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವಂಥ ಗುಂಡಿ ಮುಚ್ಚುವಂಥ ಕೆಲಸ ಇದು. ಇವತ್ತು ಏನು ಬೊಮ್ಮನಹಳ್ಳಿಯ ವಲಯ ಏನಿದೆ, ಬೊಮ್ಮನಹಳ್ಳಿಯ ವಲಯದ ಜೆ.ಪಿ. ನಗರದಲ್ಲಿ ರಸ್ತೆ ಗುಂಡಿಗೆ ಮುಚ್ಚುವಂಥ ಕೆಲಸವನ್ನು ಬಿಬಿಎಂಪಿ ಮಾಡ್ತಾ ಇರುವಂಥದ್ದು. ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳದಲ್ಲಿದ್ದು ಗುಂಡಿ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ಬೋದು, ಬಿಬಿಎಂಪಿಯ ವಲಯ ಆಯುಕ್ತರು ಹಾಗೆ ಜಂಟಿ ಆಯುಕ್ತರು ಎಲ್ಲರೂ ಕೂಡ ಸ್ಥಳದಲ್ಲಿದ್ದು ಗುಂಡಿ ಮುಚ್ಚುವಂಥ ಕಾರ್ಯವನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಗುಂಡಿಗಳು ಈ ರಸ್ತೆಯಲ್ಲಿ ಅಂದರೆ ಪ್ರಮುಖವಾಗಿ ಈ ಜಂಕ್ಷನ್ ಏನಿದೆ, ಈ ಜಂಕ್ಷನ್ನಲ್ಲಿ ಗುಂಡಿಗಳಾಗಿದ್ವು. ಅವುಗಳನ್ನು ಮುಚ್ಚುವಂಥ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಸತತವಾಗಿ ಸುಮಾರು ಒಂದು 8 ದಿನಗಳಿಂದ ಕೂಡ ಗುಂಡಿ ಮುಚ್ಚುವಂಥ ಕೆಲಸ ನಡೆಸ್ತಾ ಇದ್ದಾರೆ. ಡಿ.ಸಿ.ಎಂ ಅವರು ಮೊದಲಿಗೆ ಡೆಡ್ಲೈನ್ ಕೊಟ್ಟರು, ನಂತರ ಸಿ.ಎಂ ಅವರು ಕೂಡ ಡೆಡ್ಲೈನನ್ನು ಕೊಟ್ಟಿದ್ದರು. ಆ ಡೆಡ್ಲೈನ್ ನಂತರ ಗುಂಡಿ ಮುಚ್ಚುವಂಥ ಕೆಲಸ ಶುರುವಾಗಿದೆ. ಡಿ.ಸಿ.ಎಂ ಅವರ ಡೆಡ್ಲೈನ್ ಮುಗಿದಿದೆ. ಆದರೆ ಸಿ.ಎಂ ಅವರ ಡೆಡ್ಲೈನ್ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಗುಂಡಿಗಳನ್ನು ಮುಚ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಗುಂಡಿ ಮುಚ್ಚುವಂಥ ಕೆಲಸ ಬೊಮ್ಮನಹಳ್ಳಿ ವಲಯದಲ್ಲಿ ಇವತ್ತು ನಡೀತಾ ಇದೆ. ಒಟ್ಟಾರೆ ತರಾತುರಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿಗಳು ಗುಂಡಿಗಳನ್ನು ಮುಚ್ಚುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.